ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಹಶೀಲ್ದಾರ ಸಭಾಭವನದಲ್ಲಿ ತಾಲೂಕು ಆಡಳಿತ ಹಾಗೂ ತಾಲೂಕು ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ನಗರಸಭೆಯ ಸಂಯುಕ್ತ ಆಶ್ರಯದಲ್ಲಿ ಡಾ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತಿ ಕಾರ್ಯಕ್ರಮ ಶ್ರದ್ಧಾಭಕ್ತಿಗಳಿಂದ ಜರುಗಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಅನಿಲ್ ಬಡಗೇರ ಅವರು, ನಗರಸಭೆ ಪೌರಾಯುಕ್ತ ಶ್ರೀ ಜ್ಯೋತಿ ಗಿರೀಶ, ತಾಲೂಕಾ ವೈದ್ಯಾಧಿಕಾರಿ ಶ್ರೀ ಗೈಬುಸಾಬ ಗಲಗಲಿ, ಸಮಾಜ ಕಲ್ಯಾಣ ಸಹಾಯಕ ನಿರ್ದೇಶಕರು ಶ್ರೀ ಜಗದೇವ ಪಾಸೋಡೆ, ಎಡಿಎಲ್ಆರ್ ಶ್ರೀ ರವಿಕುಮಾರ್ ಹಾದಿಮನಿ, ಶ್ರೀ ಯಲ್ಲಪ್ಪ ಬಿದರಿ, ಪ್ರಮುಖರಾದ ಸುರೇಶ್ ನಡವೀನಮನಿ, ವಿಲಾಸ ನಡವೀನಮನಿ, ಗಂಗಾಧರ ಮರದಾನಿ, ಅಪ್ಪಾಸಾಹೇಬ್ ಮನಗೂಳಿ, ರವಿ ಬಬಲೇಶ್ವರ ಸೇರಿದಂತೆ ಪ್ರಮುಖರು ಡಾ ಬಾಬು ಜನಜೀವನರಾಮ್ ಅವರ ಭಾವಚಿತ್ರಕ್ಕೆ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿ ಪುಷ್ಪನಮನ ಸಲ್ಲಿಸಿದರು. ತದನಂತರ ತಹಶೀಲ್ದಾರ್ ಅನಿಲ್ ಬಡಗೇರ ಅವರು ಕಾರ್ಯಕ್ರಮದಲ್ಲಿ ಮಾತನಾಡಿ, ಜಗಜೀವನ್ ರಾಮ್ ಅವರ ಜೀವನವು ಯುವ ಪೀಳಿಗೆಗೆ ಪ್ರೇರಣೆಯಾಗಿದ್ದು, ಕಠಿಣ ಪರಿಶ್ರಮದಿಂದ ಸಾಧನೆ ಸಾಧ್ಯವೆಂಬುದನ್ನು ತೋರಿಸಿದರು. ಪರಶುರಾಮ ಮಾದರ ಮಾತನಾಡಿ, ಬಾಲ್ಯದಿಂದಲೇ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡಿದ ಜಗಜೀವನ್ ರಾಮ್ ಅವರು ಎಲ್ಲರಿಗೂ ಮಾದರಿಯಾಗಿದ್ದಾರೆ ಎಂದರು. ಸಂಜು ಐಹೊಳೆ ಅವರು ಮಾತನಾಡಿ, ಕೃಷಿ ಹಾಗೂ ರಕ್ಷಣಾ ಕ್ಷೇತ್ರದಲ್ಲಿ ಜಗಜೀವನ್ ರಾಮ್ ಅವರ ಕೊಡುಗೆ ಅಪಾರವಾಗಿದೆ ಎಂದು ಕೊಂಡಾಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಮಹೇಶ್ ಘಾಟಗೆ, ರಾಜು ಲೋಖಂಡೆ, ಬಸವರಾಜ ಘಾಟಗೆ, ಪ್ರೇಮ ಬಳೋಲಗಿಡದ, ರಮೇಶ ಬಳೋಲಗಿಡದ, ಸುನೀಲ ಘಾಟಗೆ, ಸುನೀಲ ಜೋಗದಂಡೆ, ರಾಜು ತೆಳಗಿಹಾಳ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು, ನಗರದ ಪ್ರಮುಖರು ಇದ್ದರು. ಜಿಲ್ಲಾ ವರದಿಗಾರರು ಶ್ರೀ ಮುತ್ತುರಾಜ ರಗಿನಶೆಟ್ಟಿ, ಟಿವಿ 66 ಕನ್ನಡ ನ್ಯೂಸ್, ಬಾಗಲಕೋಟೆ. ಜ್ಯೋತಿ ಗಿರೀಶ್ ನಮಸ್ಕಾರ. ಇವತ್ತಿನ ದಿನ ನಮ್ಮ ತಾಲೂಕು ಆಡಳಿತದ ವತಿಯಿಂದ ಸಮಾಜದ ಎಲ್ಲ ಹಿರಿಯರು, ಮುಖಂಡರು, ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಪತ್ರಿಕಾ ಬಳಗದವರ ಒಂದು ಸಮಕ್ಷಮದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೆಯ ಜಯಂತಿ ಉತ್ಸವವನ್ನು ನಾವೆಲ್ಲರೂ ಕೂಡ ಅರ್ಥಪೂರ್ಣವಾಗಿ, ಗೌರವಪೂರ್ಣವಾಗಿ ಇವತ್ತಿನ ದಿನ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಸಮಾಜದವರು ಎಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ 2 ಮಾತುಗಳನ್ನು ಹೇಳಿದಿರಿ. ಅವರ ಇತಿಹಾಸವನ್ನು ನಮ್ಮ ಹಿರಿಯರು ಹೇಳಿದರು. ಯಾವುದೇ ವ್ಯಕ್ತಿ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತಂದ್ರೆ ಅವ್ರು ಯಾರೂ ಕೂಡ ಶ್ರೀಮಂತಿಕೆಯ ಅಲ್ಲಿ ಬೆಳೆದು ಜೀವನ ಹುಟ್ಟಿ ಮಾಡಿಲ್ಲ. ಅವ್ರು ಯಾವಾಗಿದ್ರೂ ಕೂಡ ತಮ್ಮ ಬಾಲ್ಯದಿಂದ ಕೂಡ ಕಡು ಬಡತನದಲ್ಲಿ ತಮ್ಮ ವಿದ್ಯಾಭ್ಯಾಸಕ್ಕಾಗಿರ್ಬೋದು ಅಥವಾ ಸಾಮಾಜಿಕ
ಏನು ಕಟ್ಟುಪಾಡುಗಳದಾವ, ಚಟುವಟಿಕೆಗಳದಾವ, ಅವುಗಳನ್ನೆಲ್ಲ ಮೆಟ್ಟಿ ನಿಂತನೇ ಎಲ್ಲರೂ ಕೂಡ ಮೇಲೆ ಬಂದಿದ್ದಾರೆ. ಅವರಲ್ಲಿ ನಮ್ಮ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಕೂಡ ಒಬ್ಬರು. ತಮ್ಮ ಬಾಲ್ಯದಲ್ಲಿಯೇ ಅವರು ಹಲವಾರು ಸಮಾಜದಲ್ಲಿಯ ವಿರೋಧಗಳನ್ನು ಎದುರಿಸಿದರು. ಅಲ್ಲಿರ್ತಕ್ಕಂತಹ ಸಾಮಾಜಿಕ ಏನು ಪಿಡುಗುಗಳಿದ್ವು ಅವುಗಳನ್ನು ಆವಾಗಲೇ ಅವರು ವಿರೋಧಿಸಿದರು. ಅಂಥವರು ತಮ್ಮ ಕಡು ಬಡತನದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಕಲ್ಕತ್ತಾ ಒಂದು ವಿಶ್ವವಿದ್ಯಾಲಯದಿಂದ ಒಂದು ಪದವಿಯನ್ನು ಪಡಿತಾರೆ. ಅದಾದ ನಂತರ ಅವರು ರಾಜಕೀಯ ಜೀವನದಲ್ಲಿ ಹಲವಾರು ಬಾರಿ ನಮ್ಮ ನೆಹರು ಜಿ ಅವರ ಒಂದು ಕ್ಯಾಬಿನೆಟ್ನಲ್ಲಿಯೂ ಕೂಡ ಅವರು ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ. 1971ರಲ್ಲಿ ಏನು ಯುದ್ಧ ಆಗ್ತೈತಿ, ಆ ಯುದ್ಧದ ಸಂದರ್ಭದಲ್ಲಿ ಆಹಾರದ ಕೊರತೆ ಮತ್ತು ಜಾಗತಿಕ ಮಟ್ಟದಲ್ಲಿಯೂ ಆಹಾರದ ಕೊರತೆ ಉಂಟಾದಾಗ ಭಾರತ ದೇಶ ತನ್ನ ಆಹಾರ ಉತ್ಪನ್ನವನ್ನು ತಾನೇ ಮಾಡ್ಕೊಳ್ತಕ್ಕಂಥದ್ದು ಒಂದು ಅನಿವಾರ್ಯತೆ ಸೃಷ್ಟಿಯಾಗ್ತೈತಿ. ಆ ಒಂದು ಸಂದರ್ಭದಲ್ಲಿ ಉತ್ತರ ಭಾರತದಲ್ಲಿ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶಗಳಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಹಸಿರು ಕ್ರಾಂತಿ ಅಂತಕ್ಕಂಥದ್ದನ್ನು ಪರಿಚಯಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನು ಕೀಟನಾಶಕಗಳಾಗಿರ್ಬೋದು, ರಸಗೊಬ್ಬರಗಳಾಗಿರ್ಬೋದು ಮತ್ತು ಸುಧಾರಿತ ಬೀಜಗಳನ್ನಾಗಿರ್ಬೋದು, ನೀರಾವರಿ ಪದ್ಧತಿಗಳನ್ನಾಗಿ ಅವುಗಳನ್ನೆಲ್ಲ ಸುಧಾರಿಸುವ ಮೂಲಕ ಹಸಿರು ಕ್ರಾಂತಿಯನ್ನು ನಾಂದಿ ಹಾಡ್ತಾರೆ. ಆ ಹಸಿರು ಕ್ರಾಂತಿಯ ಹರಿಕಾರ ಯಾರಾದರೂ ಇದ್ರೆ ಅದು ಬಾಬು ಜಗಜೀವನ್ ರಾಮ್ ಅವರು ಅಂತ ನಾವು ಹೆಮ್ಮೆಯಿಂದ ಇವತ್ತಿನ ದಿನ ಕೂಡ ನೆನೆಸ್ಕೊಳ್ಬೇಕಾಗ್ತೈತಿ. ಇವತ್ತಿನ ದಿನ ಯಾರೂ ಕೂಡ ನಮ್ಮ ಭಾರತ ದೇಶದಲ್ಲಿ ಹಸಿವಿನಿಂದ ಯಾರೂ ಕೂಡ ಇಲ್ಲ. ಯಾಕಂದ್ರೆ ಎಲ್ಲರಿಗೂ ಕೂಡ ಸಮರ್ಪಕವಾಗಿ ಆಹಾರ ಧಾನ್ಯಗಳಾಗಿರ್ಬೋದು, ಬೇಳೆಕಾಳುಗಳಾಗಿರ್ಬೋದು, ಎಣ್ಣೆ ಇರ್ಬೋದು, ಎಲ್ಲವೂ ಕೂಡ ಸಮರ್ಪಕವಾಗಿ ಲಭ್ಯವಿದ್ದು ಭಾರತಕ್ಕೆ ಎಷ್ಟು ಬೇಕೋ ಅದನ್ನು ಉತ್ಪಾದನೆ ಮಾಡಿಕೊಂಡು ಮತ್ತು ಹೊರ ದೇಶಗಳಿಗೂ ಕೂಡ ರಫ್ತನ್ನು ಮಾಡ್ತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಇದೆ. ಅಂತಹ ಯಾವುದಾದ್ರೂ ಶ್ರೇಯಸ್ಸು ಏನಾದರೂ ಇದ್ರೆ ಅದು ನಮ್ಮ ಹಿರಿಯರಿಗೇನೆ ಅಂದ್ರೆ ಬಾಬು ಜಗಜೀವನ್ ರಾಮ್ ಅವರಿಗೇನೆ ಸಲ್ಲಬೇಕಾಗ್ತೈತಿ. ಅದರ ಜೊತೆಗೆ ಅವ್ರು ಏನು ಹೇಳಿದ್ರಪ್ಪ ಅಂತಂದ್ರೆ ನಮ್ಮ ವಿಕಾಸದಲ್ಲಿ ದೇಶದ ವಿಕಾಸ ಇಲ್ಲ, ಹೌದಾ, ನಮ್ಮ ಉದ್ಧಾರದಲ್ಲಿ ದೇಶದ ಉದ್ಧಾರ ಇಲ್ಲ, ದೇಶವನ್ನು ಉದ್ಧಾರ ಮಾಡಿದ್ರೆ ನಾವು ಉದ್ಧಾರಕ್ಕೆ ಅಂತಕ್ಕಂಥ ಮಹತ್ತರವಾದಂಥ ಒಂದು ಹೇಳಿಕೆಯನ್ನು ಕೊಟ್ಟರು. ಈಗ ಏನಾಗಿದೆಪ್ಪ ಅಂತಂದ್ರೆ ನಾನು, ನನ್ನದು, ನಮ್ಮದು ಅಂತಕ್ಕಂಥದ್ದು ಎಲ್ಲರಲ್ಲೂ ಕೂಡ ಇದೆ. ಆದ್ರೆ ಅವ್ರು ಏನು ಹೇಳಿದ್ರು ಅಂತಂದ್ರೆ ದೇಶ ಬೆಳಿಬೇಕು, ದೇಶ ಉಳಿಬೇಕು, ಅದರ ಏಳಿಗೆಯಲ್ಲೇ ನಮ್ಮ ಏಳಿಗೆಯನ್ನು ನಾವು ಕಾಣಬೇಕು ಅಂತಕ್ಕಂಥ ಒಂದು ಕಿವಿ ಮಾತನ್ನು ಅವರು ಹೇಳಿದರು. ನೋಡ್ರಿ, ಅವರು ಎಷ್ಟು ಕಡಬಡತನದಲ್ಲಿ ತಮ್ಮ ಜೀವನವನ್ನು ಸವಿಸಿದರೂ ಕೂಡ ಸಮಾಜದ ಹಿತಕ್ಕಾಗಿ, ಅದು ಕೇವಲ ಒಂದೇ ವರ್ಗಕ್ಕೆ ಅವರು ಸೀಮಿತ ಆಗಲಿಲ್ಲ, ಇಡೀ ದೇಶಕ್ಕೇನೆ ಅವರು ಮಾದರಿಯಾದರು ಮತ್ತು ಇಡೀ ದೇಶಕ್ಕೇನೆ ಅನ್ನವನ್ನು ನೀಡತಕ್ಕಂತಹ ಮಹಾ ದಾನಿಯಾದರು ಅವರು. ಕೇವಲ ಈ ಹಸಿರು ಕ್ರಾಂತಿಯನ್ನು ಅಷ್ಟೇ ಅಲ್ಲದೆ ತಮ್ಮ ವಿವಿಧ ಕ್ಷೇತ್ರಗಳಲ್ಲಿ ಸಾಮಾಜಿಕ ಪಿಡುಗುಗಳನ್ನು ಹೊಡೆದೋಡಿಸಲಿಕ್ಕೆ ಅವರು ತಮ್ಮದೇ ಆದಂತಹ ಒಂದು ಸಂಘ ಸಂಸ್ಥೆಗಳನ್ನು ನಿರ್ಮಾಣ ಮಾಡಿಕೊಂಡು ಅವುಗಳ ಮೂಲಕ ಸಮಾಜದಲ್ಲಿ ಇರ್ತಕ್ಕಂತಹ ಕೋರೆಗಳನ್ನು ತಿರ್ತಕ್ಕಂಥದ್ದನ್ನು ಕೂಡ ಮಾಡಿದರು. ಇವರ ಒಂದು ಜೀವನಗಾಥೆ ನಮ್ಮ ಮುಂದಿನ ಪೀಳಿಗೆಯಲ್ಲಿ ಏನು ಮಕ್ಕಳು ಬರ್ತಾರೆ ಅವರಿಗೆ ಒಂದು ಆದರ್ಶವಾಗಬೇಕು. ಇದನ್ನು ನಾವು ಕೇವಲ ನಾವು ಓದಿ ನಾವು ನಮ್ಮಷ್ಟಕ್ಕೆ ನಾವು ಇಟ್ಕೊಂಡ್ರೆ ಅದು ಸರಿ ಅನಿಸೋದಿಲ್ಲ. ಯಾಕಂದರೆ ಮುಂದಿನ ಪೀಳಿಗೆ ಅದನ್ನು ಅರಿತುಕೊಳ್ಬೇಕು. ಅವರು ಅರಿತುಕೊಂಡು ಅವರ ಜೀವನದಲ್ಲಿ ಅವರ ಜೀವನದಿಂದ ಪ್ರೇರಣೆಯಾಗಿ ಇಂದಿನ ಮಕ್ಕಳು ಕೂಡ ಅವರಂತೆ ಒಬ್ಬ ಒಳ್ಳೆಯ ನೇತಾರರಾಗಿ, ನಾಗರಿಕರಾಗಿ, ದೇಶಕ್ಕೆ ಹಿತವನ್ನು ಅಥವಾ ದೇಶದ ವಿಕಾಸವನ್ನು ಬಯಸ್ತಕ್ಕಂತಹ ಜವಾಬ್ದಾರಿಯುತ ಪ್ರಜೆಯಾಗಿ ಅವರು ಕೂಡ ನಿರ್ಮಾಣ ಆಗಬೇಕು ಮತ್ತು ಆಗ್ತಾರೆ ಅಂತಕ್ಕಂತಹ ಒಂದು ಭರವಸೆಯನ್ನು ನಾವು ಕಂಡುಕೊಳ್ಬಹುದು. ಇದುವರೆಗೆ ತಾವೆಲ್ಲರೂ ಕೂಡ ಹಿರಿಯರು